ಅಕ್ಕ ಇನ್ನು ಎಷ್ಟೊತ್ತು? ನಮ್ ಬಾಬಾಯ ಮತ್ತೆ ಅದಕ್ಕೆ ತುಂಬಾ ಹೊತ್ತಿನ ವೈಟಿಂಗು. ಕರ್ಕ ಬರ್ಲಾ ಬಾಬಾಯ ಅದಕ್ಕೆ ಬನ್ನಿ. ಬನ್ನಿ ಬನ್ನಿ. ನಿಂತ್ಕೊಳ್ಳಿ ಬಾಬಯ್ಯ, ಯೋನೇ ಹೇಳು, ನಿನ್ನ ಹೆಂಡ್ರಿಗೆ ಒಳ್ಳೆಣ್ಣೆ ಹಚ್ಚಿ ಸೀರೆ ಉಡ್ಸಿ ಕುಂಕುಮ ಹಚ್ಚಿ ಹೂವು ಮುಡಿಸ್ಬಿಟ್ರೆ ಸೇಮ್ ನಮ್ಮೂರ್ ಮಾರವಾನೆ. ಸುಮ್ ನಿಂತ್ಕೊಳ್ಳ. ಒಪ್ಸರೆ ಕಂಡ ಕಾಣಿಸ್ತಾಳೆ. ಸಾಕತ್ತಾಗಿರೋ ಒಳ್ಳೆ ಪಟಾಯಿಸ್ಬಿಟ್ಟಿದ್ಯಾ ಕಳ್ಳ ನೀನು. ಪ್ರೀತಿಲಿ ಹಂಗಂತ ಇದ್ದಾರೆ ದಿವ್ಯಾ. ನೀವು ಕಣವ ನಮ್ ಬಾಬಣ್ಣ ಅಂದ್ರೆ ಶಾನೆ ಪ್ರೀತಿ, ಸಂದಾಗ ನೋಡ್ಕೋಬೇಕು ನೀನು. ಎಷ್ಟೋ ಟಾಕಿಂಗು ಆರ್ತಿ ಮಾಡಿ. ಅಯ್ಯೋ ಮಾಡ್ತೀವಿ ಅಮ್ಮಿಕೊಂಡು ನಿಂತ್ಕೊಳ್ಳ ಮೂದೇವಿ. ಮಾಡೋಣ. ಆರತಿ ಅಣ್ಣಮ್ಮಂಗೆ, ಆರತಿ ಮಾರಮ್ಮಂಗೆ, ಒಂಬಾಳೆ ಕಳಸಾನೆಲ್ಲ ಒತ್ತು ತನ್ನೀರೋ. ಹೇಳಿದ್ರೇನ್ ತಂದೆ ಬಿಡ್ತಿದ್ದೆ. ಅಮ್ಮಿಕೊಂಡು ನಿಂತ್ಕೊಳ್ಳ ಮೂದೇವಿ. ಒಳಗೆ ಬನ್ನೀರ, ಕಸ ಹಾಕ್ಬಿಟ್ ಬನ್ನೀರ. ಹಂಗೆ ಬಂದ್ಬಿಟ್ಟಿಯ ಕಣ. ತುಟ್ಟಂತೆ ಹಾಕು. ಯವ್ವ 11 ರೂಪಾಯಿ. ನಿಂಗೈದುವರೆ ನಂಗೈದುವರೆ. ಬಳೆ ತಗೊಳ್ಳೋಣ. ಏನ್ ಬಾಲ, ಬರೀ 11 ರೂಪಾಯಿ ಆಗ್ತಿದ್ಯಾ? ಸೈವಾಗಿ ಅಟ್ಲೀಸ್ಟ್ 1,000 ರೂಪಾಯಿ ಹಾಕದ್ ಬೇಡವಾ? ಇವಳು ಮರ್ಯಾದೆ ಮನೆ ಹಾಳಾಗೋಯ್ತು. ಪರ್ಸಲ್ 1 ರೂಪಾಯಿ ಇಲ್ಲ, 1,000 ರೂಪಾಯಿ ಕೊಡ್ಬೇಕಂತೆ. ಬಾಲ, ನಿನ್ ಹತ್ರನೇ ಮಾತಾಡ್ತಿರೋದು. ಅದು ದಿವ್ಯಾ, ನಮ್ಮಲ್ಲಿ ಆರತಿ ಮಾಡಿದ್ರೆ 11 ರೂಪಾಯಿ ಹಾಕೋದು ಅದೇ ಸಂಪ್ರದಾಯ. 11 ರೂಪಾಯಿ ಮೇಲೆ ಎಕ್ಸ್ಟ್ರಾ ಇಟ್ರೆ ಬೆಂಡೆತ್ ಬಿಡ್ತಾರ ಅಷ್ಟೇ. ಏನು ಬಾಬಾಯ ಗಂಡ ಹೆಂಡ್ರು ಪಿಸು ಟಾಕಿಂಗ್. ಅಕ್ಕ ಒಳಗ್ ಕರ್ಕೊಂಡಿ. ಬಲ್ಗಾಲಿಟ್ಟು ಒಳಗ್ ಬರವಾ? ಸ್ಟಾಪು. ಯಾಕ್ಲ ಬಾಬಾಯ ಅದಕ್ಕೆ ನಾವು ಮೊದಲನೇ ಸರಿ ಒಳಗ್ ಕರ್ಕೊಂಡು ನಡೀತಾವನೆ. ಗ್ರ್ಯಾಂಡ್ ಎಂಟ್ರಿ ಬೇಡ್ವೆ? ಒಸಿ ಕುಡ್ದು ಬಿಡ್ಲಾ? ನೋಡಕ್ಕಾಗಲ್ದು. ಶೇರು ಮತ್ತೆ ಬೆಲ್ಲ ಎಲ್ಲೇ? ಏನ್ ನಿಂಗಿ ಎತ್ಕ ಬಂದಡಿ. ನಡಿ. ಎಷ್ಟಾದ್ರು ಬೇಗ ಬಂದ್ರಕ್ಕ? ಅಯ್ಯಯ್ಯಯ್ಯ ಬಂದ ತಡಿಲ್ಲ. ಯವ್ವ ಜಾಡ್ಸ್ ಒದ್ಬಿಟ್ಟು ಒಳಗ್ ಬಾ. ಏನ್ ನೋಡ್ತಾ ನಿಂತಿದ್ಯಾ? ಒಳಗ್ ಬಂದಿದ್ ಕೇಳಿಸ್ಲಿಲ್ವಾ? ಒದಿ. ಬಾಲ, ದಿಸ್ ಇಸ್ ಟೂ ಮಚ್. ಸ್ವಲ್ಪನೂ ಮರ್ಯಾದೆ ಇಲ್ದಂಗೆ ಮಾತಾಡ್ತಿದ್ದಾರೆ. ನಾನು ನಿನ್ ರಿಯಲ್ ಪ್ಯಾಲೇಸ್ ಒಳಗಡೆ ಈ ರೀತಿ ಬರಬೇಕು ಅಂತ ಅನ್ಕೊಂಡಿದ್ದೆ. ನೀನ್ ನೋಡಿದ್ರೆ ಈ ಕಿತ್ತೋಗಿರೋ ಮನೆಗೆ ಸೇರು ಒದಿಸ್ಕೊಂಡು ಕರ್ಕೊಂಡು ಹೋಗ್ತಿದ್ಯಾ. ನಾನು ಒದಿಯಲ್ಲ. ಏನಂತೆ? ಅವ್ರ ಗಂಡ ಹೆಂಡ್ರು ಏನೋ ಮಾತಾಡ್ಕತ್ತಾರ, ಸುಮ್ಮನಿರು. ಪ್ಲೀಸ್ ದಿವ್ಯಾ, ನೀನು ಇವಾಗ ಸೇರು ಓದಿಯಲ್ಲ ಅಂದ್ರೆ ಇವ್ರು ಬಿಡಲ್ಲ. ಪ್ಲೀಸ್ ದಿವ್ಯಾ ಓದ್ಬಿಡು. ಬೇಕಿದ್ರೆ ನಮ್ಮ ರಿಯಲ್ ಪ್ಯಾಲೇಸಲ್ಲಿ ಇನ್ನೊಂದ್ಸಲ ಸೇಮ್ ಶಾಸ್ತ್ರ ಮಾಡ್ಕೊಳ್ಳೋಣ. ವಾಟ್ ಹ್ಯಾಪೆಂಡ್? ಏನಿ ಪ್ರಾಬ್ಲಮ್? ಅವ್ರ ಏನಾರು ಇದ್ರೆ ಹೇಳ್ತಾರೆ, ಸುಮ್ಮನೆ ನಿಂತ್ಕೊಳ್ಳ ಮುದೇವಿ. ಪ್ಲೀಸ್ ದಿವ್ಯಾ. ಬಾಬಯ್ಯ, ನಿನ್ ಹೆಂಡ್ರು ಭಾರಿ ಸೌಂಡು. ಬರವಾ? ಆಯ್ತಾಯ್ತು, ನಡ್ರಿ. ಈ ಅಕ್ಕ ಸತ್ಯನ್ ಕರ್ಕೊಂಡು ಹೋಗಿ ಇಷ್ಟೊತ್ತಾಯ್ತಲ್ಲ, ಯಾಕಿನ್ನೂ ಬಂದೇ ಇಲ್ಲ? ಬಹುಶಃ ಅಕ್ಕ ಇವತ್ತು ಫುಲ್ ಖುಷಿಯಾಗಿ ಸತ್ಯನ ಹೊಗಳ್ತಾ ಇರ್ತಾಳೆ ಅನ್ಸತ್ತೆ. ಸದ್ಯ ಅಕ್ಕ ಮತ್ತೆ ಸತ್ಯ ಒಂದಾದ್ರೆ ಅಷ್ಟೇ ಸಾಕು. ಅಲ್ಲಿಗೆ ಅರ್ಧ ಸಮಸ್ಯೆ ಬಗೆಹರ್ದಂಗೆ. ದೇವ್ರೆ,
ಅಕ್ಕ ಮತ್ತೆ ಸತ್ಯನ ಬಂದ್ ಮಾಡ್ಬಿಡಪ್ಪ. ನನ್ನ ಮಗನಿಗೆ ನಿನ್ನಿಂದ ಮುಕ್ತಿ ಕೊಡು ಅಂತ ಹೇಳು ಪತ್ರ. ನಿಮ್ಮಿಬ್ಬರಿಗೂ ಈ ಮದುವೆ ಒಪ್ಪಿಗೆ ಇಲ್ಲ ಅಂತ ಸ್ವ ಇಚ್ಛೆಯಿಂದ ಬರೆದು ಕೊಡ್ತಿರುವಂತ ಡಿವೋರ್ಸ್ ಪೇಪರ್. ಸತ್ಯ, ಅಕ್ಕ ಏನಂದ್ರು? ಸತ್ಯ, ನಿನ್ನೆ ಕೇಳ್ತಾ ಇರೋದು, ನೀನ್ ರಂಗೋಲಿ ಹಾಕಿ ಪೂಜೆ ಮಾಡ್ದಲ್ಲ, ಅಕ್ಕನ ಖುಷಿ ಆಯ್ತಂತ. ಸತ್ಯ, ಏನಾಯ್ತು? ಏನಾದ್ರೂ ಪ್ರಾಬ್ಲಮ್ಮಾ? ಸತ್ಯ, ಸತ್ಯ, ಯಾಕೋ ಜ್ವಾಲಾಮುಖಿ ಸಿಡಿಯೋ ಥರ ಇದೆ. ಮೊದಲು ಎಲ್ರನ್ನೂ ಆಚೆ ಕಳಿಸ್ಬೇಕು. ಪ್ರೋಗ್ರಾಮ್ ಎಲ್ಲ ಮುಗೀತಲ್ಲ, ಇನ್ನು ನಾವೆಲ್ಲ ಗೆಟೌಟು. ಅಣ್ಣ ಅದಕ್ಕೆ ರೆಸ್ಟ್ ಮಾಡಲಿ. ಕಮ್ ಕಮ್ ಕಮ್. ಯಾಕೆ ದಿವ್ಯಾ ಹಾಗೆ ನೋಡ್ತಿದ್ಯಾ? ಇದ ನಿನ್ ಕಿತ್ತೋಗಿರೋ ಪ್ಯಾಲೇಸು? ಅಲ್ಲ ದಿವ್ಯಾ, ಅದು ಇಲ್ಲಿ ನಾನಿರ್ಬೇಕಾ? ಸ್ವಲ್ಪ ದಿನ ಬೇಬಿ. ಸ್ವಲ್ಪ ದಿನನಾ? ಅಬ್ಬಾ, ಬದುಕ್ತು ಬಡ ಜೀವ. ಏನ್ ನನ್ನನ್ನ ಯಾಮಾರಿಸ್ತಿದ್ಯಾ? ಇಷ್ಟ ದಿನ ನೋಡಿದ್ರೆ ಹೋಟೆಲಿಂದ ಹೋಟೆಲ್ ಸುತ್ತಿಸ್ತಾ ಇದ್ದೆ, ಇವಾಗ ನೋಡಿದ್ರೆ ಈ ಕಿತ್ತೋಗಿರೋ ಮನೆಗೆ ಕರ್ಕೊಂಡ್ ಬಂದಿದ್ಯಾ? ಹಳ್ಳಿ ಮನೆ ಅಂದ್ರೆ ಒಳ್ಳೆ ತೋಟದ ಮನೆ ತರ ದೊಡ್ಡದಾಗಿರುತ್ತೆ ಅಂತ ಅನ್ಕೊಂಡ್ರೆ ಇದು ಏನಿದು? ಸ್ವಲ್ಪ ನಾನು ಹೇಳೋದನ್ನ ಕೇಳು ಬೇಬಿ, ಪ್ಲೀಸ್. ಮಾತಾಡ್ಬೇಡ ನೀನು. ನನಗೆ ಬರ್ತಾ ಇರೋ ಕೋಪಕ್ಕೆ ನನ್ನ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಪ್ಲೀಸ್ ಬೇಬಿ. ಏನು ನನ್ನ ಹತ್ರನೇ ಆಟ ಆಡ್ತಿದ್ಯಾ? ಕಾಮ್ ಡೌನ್ ಬೇಬಿ, ಲೆಟ್ ಮಿ ಎಕ್ಸ್ಪ್ಲೇನ್ ಅಂತ ಹೇಳಿ ಮತ್ತೆ ಅಜ್ಜಿ ತಾತನ ಕತೆ ಹೇಳಿದ್ರೆ ನಿನ್ನ ನಿಲ್ಲೇ ಸಾಯಿಸಿ ಊದಾಕ್ಬಿಡ್ತೀನಿ. ಇದನ್ ಯಾರಾದ್ರೂ ಮನೆ ಅಂತಾರ? ಒಳ್ಳೆ ಕೋಳಿ ಗೂಡ್ ತರ ಇದೆ. ಇಲ್ಲಿ ನಾನಿರ್ಬೇಕಾ? ಏಯ್, ಎಲ್ಲಿ ನಿಮ್ ತಾತ? ನೀನ್ ನನ್ನನ್ನು ಇಲ್ಲಿ ಕರ್ಕೊಂಬಂದಿದೆ ನಿಮ್ ತಾತನ ಕತೆ ಹೇಳಿ. ಎಲ್ಲಿ ನಿನ್ ಸ್ಟೋರಿ ಹೀರೋ? ನಿಮ್ ತಾತನೇ ಕಾಣಿಸ್ತಾ ಇಲ್ಲ. ಅದು ಅವರು ನಮಗೋಸ್ಕರ ಕಾಯ್ತಾ ಕೂರಲ್ಲ ಬೇಬಿ. ಒಂಥರ ವಿಚಿತ್ರ ಪಾರ್ಟಿ. ಇಷ್ಟೊತ್ತಿಗೆ ಅವ್ರು ಆಗ್ಲೇ ಹೊಲದ ಕಡೆ ಹೋಗ್ಬಿಟ್ಟಿರ್ತಾರೆ. ನನ್ ರೇಗ್ಸ್ಬೇಡ ಬಾಲ. ನಿನ್ನಾಣೆಗೂ ಬೇಬಿ, ನಮ್ ತಾತ ನಮಗ್ ಬೇಕಾದ ಕೈಗೆ ಸಿಗಲ್ಲ. ಅವ್ರು ಬಂದಾಗಷ್ಟೇ ನಾವು ನೋಡಕ್ಕಾಗೋದು. ಬೇಬಿ, ಯಾಕೆ ಬೇಬಿ ಇಷ್ಟೊಂದು ಅಪ್ಸೆಟ್ ಆಗ್ಬಿಟ್ಟೆ? ನಾನು ಮುಂಚೆನೆ ಹೇಳಿರ್ಲಿಲ್ವಾ ಇಲ್ಲೆಲ್ಲ ಹಿಂಗೇನೆ ಅಂತ? ಏನ್ ಹೇಳಿದೆ ನಿನ್ ತಲೆ? ಹಳ್ಳಿ ಮನೆ ಅಂತ ಹೇಳಿದೆ, ಈ ತರ ಇದೆ ಅಂತ ಹೇಳಿದ್ದ? ಬೇಬಿ, ನಾನು ಹಳ್ಳಿ ಮನೆ ಅಂತಿದ್ದೆ, ಆದ್ರೆ ದೊಡ್ಡ ಮನೆ ಅಂತ ಎಲ್ಲಿ ಹೇಳಿದ್ದೆ? ಇದು ನಮ್ಮ ಮುತ್ತಾತನ ಕಾಲದ ಮನೆ. ತಾತನಿಗೆ ಈ ಮನೆ ಮೇಲೆ ಹೆವಿ ಲವ್, ಅದಕ್ಕೆ ಇಲ್ಲಿದ್ದಾರೆ. ಸಾಕು, ನಿನ್ ಕತೆ ಕೇಳೋಷ್ಟು ಪೇಷನ್ಸ್ ನನಗಿಲ್ಲ. ನನ್ ಪಾಡಿಗೆ ನನ್ನನ್ನು ಬಿಟ್ಬಿಡು. ನನಗೆ ಗೊತ್ತು ಬೇಬಿ ನಿನಗೆ ಡಿಸಪಾಯಿಂಟ್ ಆಗಿದೆ ಅಂತ, ಆದರೆ ಏನು ಮಾಡೋದು? ನಿನಗೋಸ್ಕರ ನಾನು ಅಪ್ಪನ್ನೇ ಎದುರಾಕೊಂಡ್ಬಿಟ್ಟಿದ್ದೀನಿ. ಸದ್ಯಕ್ಕೆ ಇದು ಅನಿವಾರ್ಯ ಚಿನ್ನ. ಬೇಬಿ, ನೀನೇನು ಯೋಚನೆ ಮಾಡಬೇಡ. ನಾನು ಹೋಗಿ ತಾತನ ಕರ್ಕೊಂಡ್ಬರ್ತೀನಿ. ನೀನು ತಾತನ ಮನ್ಸು ಗೆದ್ರೆ ನಮ್ಗೆ ಆದಷ್ಟು ಬೇಗ ಇದರಿಂದ ಮುಕ್ತಿ ಸಿಗುತ್ತೆ. ಆಗ ನಾವು ನಮ್ಮ ಪ್ಯಾಲೇಸ್ಗೆ ಡೈರೆಕ್ಟಾಗಿ ಹೋಗ್ಬೋದು. ಬೇಬಿ ಹೀರೋ, ತಾತನಿಗೆ ನಾವು ಬಂದಿರೋ ವಿಚಾರನ ಹೇಳ್ಬಿಟ್ಟು ಬಂದ್ಬಿಡ್ತೀನಿ.
ಬಿರುಗಾಳಿ. ಏಯ್, ಏನ್ ಹಾಗೆ ನುಗ್ತಾ ಇದ್ಯಾ? ನಾನೊಬ್ಬ ಇದ್ದೀನಿ ಅಂತ ಪ್ರಜ್ಞೆ ಬೇಡವಾ? ನನ್ ಮಾನ ಮರ್ಯಾದೆಗೆ ಬೆಲೆನೇ ಇಲ್ಲ. ಸಾರಿ, ಗೊತ್ತಾಗ್ಲಿಲ್ಲ. ಏನಂದೆ? ಸಾರಿ. ಸಾರಿನಾ? ಸತ್ಯ ಸಾರಿ ಕೇಳ್ತಾ ಇದ್ದಾಳೆ. ಸೂರ್ಯ ಇವತ್ತು ಯಾವ ದಿಕ್ಕಲ್ಲಿ ಹುಟ್ಟಿದಾನೋ ಏನೋ, ಟಕ್ ಅಂತ ಸಾರಿ ಕೇಳ್ಬಿಟ್ಟೆ. ಓ, ಬುದ್ಧಿ ಬಂದಿರಬೇಕು. ಇಲ್ಲಾಂದ್ರೆ ಕಾಲ್ ಕೆರ್ಕೊಂಡು ಜಗ್ಲಕ್ಕೆ ಬರ್ತಾ ಇದ್ದೆ. ಯಾಕೆ ಮುಖ ಉದಿಸ್ಕೊಂಡಿದ್ಯಾ? ನೀನ್ ಜಗಳ ಆಡ್ಲಿಲ್ಲ ಅಂದ್ರೆ ಇದು ನೀನೇನಂತ ಡೌಟ್ ಆಗುತ್ತೆ. ನಾರ್ಮಲ್ ಆಗಿರೋ. ಏನಾಗಿದೆ ಇವಳಿಗೆ? ಏನ್ ಕೇಳಿದ್ರು ಮಾತಾಡ್ತಿಲ್ಲ, ಜಗಳ ಆಡ್ತಿಲ್ಲ. ಯಾಕೆ ಈ ರೀತಿ ವಿಚಿತ್ರವಾಗಿ ಆಡ್ತಾ ಇದ್ದಾಳೆ ಇವತ್ತು? ಸತ್ಯ, ಹುಷಾರಾಗಿದ್ಯಾ ತಾನೆ? ಹಾಂ, ಚೆನ್ನಾಗಿದ್ದೇನೆ. ಮತ್ತೆ ನಾರ್ಮಲ್ ಆಗಿರಕ್ಕೆ ಏನ್ ದೊಡ್ಡ ರೋಗ ನಿನ್ಗೆ? ಓ, ನೆನ್ನೆ ಕುಡ್ದು ಬಿದ್ದಕ್ಕೆ ಕೋಪ ಮಾಡ್ಕೊಂಡಿದ್ಯಾ? ಆಕ್ಚುಲಿ ಅದು ಏನಾಯ್ತು ಗೊತ್ತ? ಹೋಗ್ಲಿ ಬಿಡು, ಅದೇನು ಅಂತ ಹೇಳಕ್ಕಾಗಲ್ಲ. ನೀನ್ ಜಗಳ ಆಡಿಲ್ಲ ಅಂದ್ರೆ ನೀನು ಅಂತಾನೆ ಅನ್ಸಲ್ಲ. ಆಯ್ತು ಬಿಡು, ಇನ್ಮೇಲೆ ತಿರ್ಗಾ ಕುಡಿಯಲ್ಲ. ಅದಕ್ಕೆ ಅಂತ ನೀನ್ ಈ ರೀತಿ ಮುಖ ಉಚ್ಕೊಂಡ್ರೆ ಚೆನ್ನಾಗಿರಲ್ಲ. ನೀನ್ ಜಗಳ ಆಡಿಲ್ಲ ಅಂದ್ರೆ ನೀನು ಅಂತಾನೆ ಅನ್ಸಲ್ಲ. ಏನ್ ಬಾಬಯ್ಯ ನಿಮ್ ಎಂಡ್ರದು ಏನ ಸಿಡ ಅಂತಿದ್ಲು? ಏನಿಲ್ಲ ಕಾವೇರಕ್ಕ, ಸ್ವಲ್ಪ ಸುಸ್ತಾಗಿದ್ದಾಳೆ ಅಷ್ಟೇ. ಕಂಡಿದ್ದೀನಿ, ಸುಮ್ಕಿರು. ಅಲ್ಲ, ನನ್ ತಂಗಿನೇ ಒಳ್ಳೆ ಕೆರೆ ಮೀನ್ ಇದ್ದಂಗೆ ಪಳಪಳ ಅಂತಿದ್ಲು. ಅವಳನ್ನ ಬಿಟ್ಬಿಟ್ಟು ಈ ಬಿಳಿ ಜಿರ್ಲೆ ಹಿಡ್ಕೊಂಬಂದಿದ್ಯಾ. ನಿನ್ ಜೊತೆ ಅದೇನ್ ಬಾಳ್ತಾಳೋ ಏನೋ. ಅವಳ ಮುಖ ನೋಡಿದ್ರೆ ನಿನ್ನೆ ಸುಟ್ಟಿನ ತರ ಐತೆ. ತಪ್ಪು ತಿಳ್ಕೊಂಡಿದ್ದೀರಾ ಅಕ್ಕ. ಅವಳಿಗೆ ಈ ಹಳ್ಳಿ ಎಲ್ಲ ಅಭ್ಯಾಸ ಇಲ್ವಲ್ಲ, ಅದಕ್ಕೆ ಹಿಂಗೆ ಆಡ್ತಿದ್ದಾಳೆ ಅಷ್ಟೇ. ಅದು ಬೇರೆ ಬೆಂಗಳೂರಿಂದ ಜರ್ನಿ ಮಾಡ್ಕೊಂಡು ಬಂದಿದೀವಲ್ಲ, ಸುಸ್ತಾಗ್ಬಿಟ್ಟಿದೆ. ಅಯ್ಯೋ ಏನೋ ಬಿಡಪ್ಪ, ನೀನ್ ಎಂಡ್ರ ನೀನೇ ಹೊಗಳ್ಕೋಬೇಕು. ಒಟ್ನಲ್ಲಿ ನೀವಿಬ್ರು ಚೆನ್ನಾಗಿ ಬೆಳೆದ್ರೆ ಅಷ್ಟೇ ಸಾಕು. ಬಾಬಯ್ಯ ಕಮ್ ವಿತ್ ಮೀ. ಯಾಕೋ, ಏನಾಯ್ತು? ಅಯ್ಯೋ, ತುಂಬಾ ಎಮರ್ಜೆನ್ಸಿ ಅಪ್ಪ, ಬಾಯ್ಲಿ. ಬಾ 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 ಬಾ. ಅಯ್ಯೋ, ಇವ ಅಮ್ಮನ ಜೊತೆ ಇವನದ್ ಹೆಂಗ್ ಬಾಳ್ತಾನೋ ಏನೋ. ಲೋ ಚೋಟು, ಏನು ಅದು ಎಮರ್ಜೆನ್ಸಿ? ಬಾಬಯ್ಯ, ಒಂದು ಸ್ಮಾಲ್ ಎಡವಟ್ಟಾಗೋಗಿದೆ. ನನ್ನ ಲೈಫೇ ಅಡ್ವರ್ಟ್ ಥರ ಇದೆ. ಅದ್ರಲ್ಲಿ ನಿಂದು ಏನೋ? ಹೇಳಿದ್ನಲ್ಲ ಭಯ್ಯ, ಸ್ಮಾಲು ಅಂತ. ಅದ್ ಏನು ಅಂತ ಬೇಗ ಹೇಳಿ ಸಾಯಿ, ಟೆನ್ಷನ್ ಕೊಡ್ಬೇಡ. ಅದು ಗ್ರ್ಯಾಂಡ್ ಫಾದರ್ ಕ್ಯಾರೆಕ್ಟ್ರು ಸಿಕ್ಕಿಲ್ಲ. ಅಲ್ವೇ, ಆಗ್ಲಿಂದ ಡೋರ್ ಬೆಲ್ ಮಾಡ್ತಿದ್ದಾರೆ. ಇಲ್ಲೇ ಕೂತಿದ್ಯಾ, ಹೋಗಿ ಬಾಗ್ಲು ತೆಗಿಯಕ್ಕಾಗಲ್ವಾ? ಏ ಹೋಗಮ್ಮ, ನಾನ್ ಬಿಸಿ ಇದ್ದೀನಿ, ಬೇಕಾದ್ರೆ ನೀನೇ ತೆಗಿ. ಎಷ್ಟು ಸೋಮಾರಿ ಆಗಿದ್ಯಾ ನೋಡು. ರಾಕೇಶ್,
ಒಳಗಡೆ? ಅದು ಸತ್ಯ ಬರಕ್ಕೆ ಹೇಳಿದ್ಲು. ಗೊತ್ತಿದೆ, ಬಾ. ಆಹಾ, ಬಂದ್ಯನೋ ನನ್ನ ರಾಜ್ಕುಮಾರ. ಬಾಬಾ ಕೂತ್ಕೋ. ಅಮ್ಮ ಅಮ್ಮ, ಅಲ್ಲಿ ಬೇಡ, ಇಲ್ಲಿ ಬನ್ನಿ, ಇಲ್ಲಿ ಇಲ್ಲಿ ಕೂತ್ಕೋಪ. ಸಂಕೋಚ ಮಾಡ್ಕೋಬೇಡ, ನಿಮ್ಮನೆ ಅಂತಾನೆ ತಿಳ್ಕೊ. ಹೌದೌದು, ನಿಮ್ಮನೆ ಅಂತಾನೆ ತಿಳ್ಕೊಳ್ಳಿ. ರಾಕೇಶ್ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಇನ್ ಮುಂದೆ ಇನ್ನೂ ಚೆನ್ನಾಗಿರ್ತೀರಾ. ಸುಮ್ಮನಿರೆ, ತಲೆಹಟ್ಟೆ. ಅವ್ರು ಗಾಬರಿ ಮಾಡಬೇಡ. ರಾಕೇಶ್, ಸತ್ಯ ಒಳಗಡೆ ಇದ್ದಾಳೆ, ಹೋಗಿ ಕರ್ಬಿಟ್ಟು ಬರ್ತೀನಿ. ಸರಿ. ಹಾಂ ರೀತು, ರಾಕೇಶನಿಗೆ ಕಾಫಿ ತಂದ್ಕೊಡು. ಹಾಲು ಒಲೆ ಮೇಲೆ ಇಟ್ಟಿದ್ದೀನಿ, ಫಿಲ್ಟರ್ ಪಕ್ಕದಲ್ಲೇ ಇದೆ, ನೋಡ್ಕೊಂಡು ಕೊಡು. ಅಮ್ಮ, ನಾನು ಕಾಫಿ ಎಲ್ಲ ಮಾಡಕ್ ಬರಲ್ಲ. ನೀನು ಮಾಡೋದೇನು ಬೇಡವೆ, ಹಾಲಿಗೆ ಡಿಕಾಕ್ಷನ್ ಹಾಕು ಸಾಕು. ಅಮ್ಮ, ಆ ಕೆಲಸ ಎಲ್ಲ ನನ್ನ ಕೈಲಾಗಲ್ಲ. ಕಾಫಿ ಮಾಡೋದೆಲ್ಲ ನಿನ್ನ ಡ್ಯೂಟಿ. ನಾನು ರಾಕೇಶ್ನ ಕರ್ಕೊಂಡು ಮನೆಯೆಲ್ಲ ತೋರಿಸ್ಕೊಂಬರ್ತೀನಿ. ಒಟ್ಟಿನಲ್ಲಿ ಹೇಳಿದ ಕೆಲಸ ಒಂದು ಮಾಡಲ್ಲ ಅಲ್ಲ? ರಾಕೇಶ್, ನೀನು ಹುಷಾರು, ಸುಮ್ಮನೆ ತಲೆ ತಿಂತಾಳೆ. ಅಮ್ಮ, ನನ್ನ ರೆಪ್ಯುಟೇಷನ್ ಯಾಕೆ ಹಾಳು ಮಾಡ್ತಿದ್ಯಾ? ಸರಿ, ಒಲೆ ಮೇಲೆ ಆರಿಟ್ಟಿದ್ದೀನಿ, ಅದನ್ನಾದ್ರೂ ಬಂದು ಆರಿಸ್ತೀಯಾ? ಅದೆಲ್ಲ ಆಗಲ್ಲ. ನಿನಗೋ ಹೇಳ್ತೀನಲ್ಲ. ಈರಪ್ಪ ರಾಕಿ, ನಾನೇ ಕಾಫಿ ತೊಗೊಂಡು ಬರ್ತೀನಿ. ಏಯ್, ಏನಂಗೆ ನೋಡ್ತಿದ್ಯಾ? ನಮ್ಮ ಹುಡುಗ ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದಾನಲ್ಲ ಅಂತ ನೋಡ್ತಿದ್ದೀನಿ. ಲೂಸಾ ನಿನಗೆ? ಸತ್ಯನ್ ಕರಿ, ನಾನು ಮಾತಾಡ್ಸ್ಕೊಂಡು ಹೊಡ್ತೀನಿ. ಏನು, ಹೋಗ್ತೀಯಾ? ಇನ್ಮೇಲಿಂದ ಡೈಲಿ ನೀನು ಇಲ್ಲಿಗೆ ಬರ್ಬೇಕಾಗತ್ತೆ. ಯಾಕೆ? ಓಹೋ, ಸಾಹೇಬ್ರ ಮ್ಯಾಟ್ರೇ ಗೊತ್ತಿಲ್ಲ. ನೋಡು, ನಾನು ಪ್ರೊಫೆಷನಲ್ ಕೋರ್ಸ್ ತೊಗೊಂತಿದ್ದೀನಿ, ಅದಕ್ಕೆ ಸತ್ಯ ಅದಕ್ಕೆ ನಿನ್ನನ್ನು ಕರೆಸಿರೋದು. ಏಯ್, ನೀನು ಕೋರ್ಸ್ ತೊಗೊಂಡ್ರೆ ಸತ್ಯ ನನ್ನ ಯಾಕೆ ಕರೆಸ್ಬೇಕು? ಲೋ ಪೆದ್ದ, ನನ್ನ ಟ್ಯೂಷನ್ ತಗೊಂತಿರೋದೇ ನೀನು. ಏನೋ ನಾನಾ? ಈ ಥರ ನಿನ್ನ ಪ್ಲ್ಯಾನಾ? ಏ ಇಲ್ಲಪ್ಪ, ಇದು ಸತ್ಯ ಅದಕ್ಕೆ ಪ್ಲಾನು. ಮನೆಯವ್ರಿಗೆಲ್ಲ ನಿನ್ನ ಹೆಸರು ಸಜೆಸ್ಟ್ ಮಾಡಿದ್ದು ಸತ್ಯ ಅದಕ್ಕೇನೆ. ಶಾಕ್ ಆಗಿದ್ದು ಸಾಕು, ಬನ್ನಿ ಮನೆ ನೋಡೋಣ. ನಾನೇನು ಮನೆ ನೋಡ್ಬೇಕಾಗಿಲ್ಲ. ಆದ್ರೆ ನನಗೆ ತೋರಿಸ್ಬೇಕು ಅನ್ನಿಸ್ತಿದ್ಯಲ್ಲ. ಸತ್ಯನ್ ಕರಿ, ನೀನು ಸುಮ್ಮನೆ. ಕರಿತೀನಿ, ಆದ್ರೆ ಒಂದು ಕಂಡೀಷನು, ನೀನ್ ಮನೆ ನೋಡಕ್ ಬರ್ಬೇಕು. ಸರಿ ಬಾ. ಏಯ್, ಏನು ಹಂಗೆ ನೋಡ್ತಾ ಇದ್ಯಾ? ಅಯ್ಯೋ, ಅಳ್ತಾ ಇದ್ಯಾ? ಯಾಕೆ ಕಣ್ಣೊಂಥರ ಇದೆ? ಏನಿಲ್ಲ, ಧೂಳು ಬಿತ್ತು. ಹೋ, ಧೂಳು ಬಿತ್ತಾ? ಇರು, ಐ ಡ್ರಾಪ್ಸ್ ತೊಗೊಂಬರ್ತೀನಿ. ಬೇಡ. ಕಣ್ಣು ಧೂಳು ಬಿದ್ದಿದೆ ಅಂತ ನೀವು ಇಷ್ಟೊಂದು ಸಪ್ಪಗಾದ್ರೆ ನಮ್ಮ ಲೈಫ್ಗೆ ಬಂಡೆ ಕಲ್ಲೇ ಬಿದ್ದಿದೆ. ನಾವಿನ್ನೇನು ಮಾಡಬೇಕು? ಅಯ್ಯೋ ಥೂ, ನಿನ್ನ ಈ ಥರ ನೋಡಕ್ ಆಗ್ತಿಲ್ಲ ಕಣಮ್ಮ. ಅದೇನಾಯ್ತು ಅಂತ ಹೇಳು. ಮನೆಯವ್ರಿಗೇನಾದರೂ ನಾನು ಕುಡ್ದಿರೋದು ಗೊತ್ತಾಯ್ತಾ? ಅದಕ್ಕೆ ನೀನೇ ಕಾರಣ ಅನ್ಕೊಂಡು ನಿನ್ಗೇನಾದರೂ ಬೈದ್ರಾ? ಇಲ್ಲ. ಅಂದರೆ ಮನೆಯವ್ರಿಗೆ ನಾನು ಕುಡ್ದಿರೋದು ಗೊತ್ತಾಗಿಲ್ಲ. ಹಬ್ಬ, ಒಳ್ಳೇದಾಯ್ತು. ಸತ್ಯ, ನೀನು ಯಾರಿಗೂ ಹೇಳಕ್ಕೆ ಹೋಗ್ಬೇಡ. ಸುಮ್ಮನೆ ಅವ್ರಿಗೆಲ್ಲ ಯಾಕೆ ಬೇಜಾರು ಮಾಡೋದು ಅಂತ. ನಾನು ಇಷ್ಟೊಂದು ಮಾತಾಡಿಸ್ತಾ ಇದ್ರು, ನೀನು ಒಂದು ಮಾತು ಆಡ್ತಾ ಇಲ್ವಲ್ಲ, ಯಾಕೆ? ಕೊಬ್ಬ? ಏನಾಗಿದೆ ಅಂತ ಹೇಳ್ಬಾರ್ದಾ? ಇಷ್ಟೊಂದು ಕೇಳ್ತಾ ಇದ್ದೀನಿ, ಹೇಳಲ್ಲ ಅಲ್ವಾ? ಹೋಗ್ಲಿ ಬಿಡು. ಪರ್ಸನ್ನ ನನ್ನ ಲಾಯರು ಮೂವ್ ಮಾಡ್ತಾರೆ. ಅಂದ್ರೆ 6 ತಿಂಗಳು ಆದ್ಮೇಲೆ ನಿನಗೂ ನನ್ನ ಮಗನಿಗೂ ಕೋರ್ಟು ಡಿವೋರ್ಸ್ ಕೊಡುತ್ತೆ.